ಬೀದರ್ ನಗರದಲ್ಲಿ ಹಾಡ ಹಗಲೇ ಸಿನಿಮೀಯ ಶೈಲಿಯಲ್ಲಿ ರಾಬರಿ ಮತ್ತು ಮರ್ಡರ್ ಇವತ್ತು ನಡೆದಿತ್ತು. ಶಿವಾಜಿ ಸರ್ಕಲ್ ಬಳಿಯ SBI ಮೇನ್ ಬ್ರಾಂಚ್ ಮುಂದೆಯೇ ದುಷ್ಕರ್ಮಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಇಬ್ಬರು ದರೋಡೆಕೋರರು ATMಗೆ ಹಣ ತುಂಬುವ ಸಿಬ್ಬಂದಿಯ ಮೇಲೆ ಖಾರದ ಪುಡಿಯನ್ನ ಎರಚಿ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. 93 ಲಕ್ಷದ ನಗದು ಜೊತೆಗೆ ಎಸ್ಕೇಪ್ ಕೂಡ ಆಗ್ತಾರೆ. ಘಟನೆಯಲ್ಲಿ CMS ಏಜೆನ್ಸಿಯ ಗಿರಿ ವೆಂಕಟೇಶ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಇನ್ನೋರ್ವ ಸಿಬ್ಬಂದಿ ಶಿವಕುಮಾರ್ ಎದೆ ಭಾಗಕ್ಕೆ ಗುಂಡು ತಾಕುತ್ತೆ. ಆತನ ಸ್ಥಿತಿಯೂ ಕೂಡ ಗಂಭೀರವಾಗಿದೆ. ಇನ್ನು ರಾಬರಿ ಹಾಗೂ ಫೈರಿಂಗ್ನ ದೃಶ್ಯ ಬೆಚ್ಚಿ ಬೀಳಿಸುವಂತಿದೆ. ATM ಸಿಬ್ಬಂದಿ 1 ಕೋಟಿ ನಗದನ್ನು SBI ಬ್ಯಾಂಕ್ನಿಂದ ಹೊರಗೆ ತರ್ತಾ ಇದ್ರು. ಈ ಸಂದರ್ಭದಲ್ಲಿ ಎಲ್ಲರೆದುರೇ ATM ಸಿಬ್ಬಂದಿಯ ಮೇಲೆ ಫೈರಿಂಗ್ ಅನ್ನ ಮಾಡ್ತಾರೆ ದರೋಡೆಕೋರರು. 1 ಕೋಟಿ ಹಣದ ಬಾಕ್ಸ್ ಅನ್ನ ಕಸ್ಕೊಂಡು ಎಸ್ಕೇಪ್ ಆಗ್ತಾರೆ. ದೊಡ್ಡ ಬಾಕ್ಸ್ ಅನ್ನ ಕೊಂಡೊಯ್ಯೋಕೆ ಒದ್ದಾಡ್ತಾರೆ. ಆಗಲ್ಲ, ಅದ್ರ ಕಷ್ಟ ಆಗುತ್ತೆ. ಈ ಪ್ರಯತ್ನದಲ್ಲಿ 2 ಬಾರಿ ಹಣದ ಬಾಕ್ಸ್ ಕೆಳಗೆ ಬೀಳುತ್ತೆ. ಒಮ್ಮೆ ಬಾಕ್ಸ್ ಓಪನ್ ಆಗಿ ದುಡ್ಡು ಚಲಾಪಿಲ್ಲಿ ಆಗುತ್ತೆ. ದರೋಡೆಕೋರರು ಕೂಡ ಕೆಳಗೆ ಬೀಳ್ತಾರೆ. ಆದರೂ ಕ್ಷಣಾರ್ಧದಲ್ಲಿ ಅದನ್ನೆಲ್ಲ ಮತ್ತೆ ರೆಡಿ ಮಾಡಿಕೊಂಡು ಬೈಕ್ನಲ್ಲಿ ಎತ್ಕೊಂಡು ಎಸ್ಕೇಪ್ ಆಗ್ತಾರೆ. ಕಲ್ ತೂರ್ತಾರೆ ಜನ, ಏನು ಪ್ರಯೋಜನ ಆಗೋದಿಲ್ಲ. 7 ಲಕ್ಷ ಹಣವನ್ನು ಬ್ಯಾಂಕ್ ಸಿಬ್ಬಂದಿಗೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದರೆ ಬ್ಯಾಗ್ ಬಿದ್ದಾಗ ಅದರಲ್ಲಿ 7 ಲಕ್ಷ ಆಚೆ ಬೀಳುತ್ತೆ. ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ದರೋಡೆಕೋರರು ತೆಲಂಗಾಣಕ್ಕೆ ಎಸ್ಕೇಪ್ ಆಗಿರಬಹುದು ಅಂತಿದ್ದಾರೆ. ಈಗ ಹೈದರಾಬಾದ್ನಿಂದ ಸುದ್ದಿ ಬರ್ತಾ ಇದೆ ಅವರೇ ಇರಬಹುದು ಅಂತ ಹೇಳಿ ನೋಡ್ಬೇಕು ಅದನ್ನು. ATM ಹಣ ದೋಚುವ ಸಲುವಾಗಿ ನಿನ್ನೆಯೇ ಬೀದರ್ಗೆ ಬಂದಿದ್ರು ಅನ್ನುವಂಥ ಮಾಹಿತಿ. ಕಾರಣ ಲಾಡ್ಜ್ ಒಂದರಲ್ಲಿ ತಂಗಿದ್ರು. ಲಾಡ್ಜ್ನ CCTVಯಲ್ಲಿ ಇಬ್ಬರ ಚಲನವಲನ ಸೆರೆಯಾಗಿದೆ. ಅವರೇನಾ ಇವರು? ಅದು ಕೂಡ ಈಗ ತನಿಖೆಯಿಂದ ಹೊರಬರಬೇಕಾಗಿದೆ. ಸ್ಟೂಡೆಂಟ್ ಕ್ಯಾಶ್ ತರ್ಲಿಕ್ಕತ್ತಿದ್ರು ಒಳಗಿಂದ. ತರಲಿಪರಿ ಅವರು ನಾವು ಒಳಗಡೆ ಇದ್ದ ಅವರು ಸೌಂಡ್ ಬಂತು, ಫೈರ್ ಮಾಡ್ಲಿಕ್ಕತ್ತಿದ್ರು. ಫೈರ್ ಮಾಡಿ ಕ್ಯಾಶ್ ತೊಗೊಂಡು ಹೋಗ್ಬಿಟ್ಟು ಖಾರ ಪುಡಿ ಹಾಕಿದ್ರು. ಫೈರ್ ಆಗಿ ಸೌಂಡ್ ಹೊಂಟಿತ್ತು. ನಾವು ಒಳಗೆ ಗನ್ಮೆನ್ ಇರ್ತಾರೆ, ಅವ್ರಿಗೆ ಮತ್ತೆ ಕರಿಲಕ್ಕೆ ಹೋಗಿದ್ದ. ಅವ್ರು ಬರೋಬರೋ ಶೂಟ್ ಮಾಡಿ 2 ವೀಲರ್ ಮೇಲೆ ಕ್ಯಾಶ್ ಇಟ್ಕೊಂಡು ಹೋಗ್ಬಿಟ್ಟು. SBI ಮೇನ್ ಬ್ರಾಂಚ್ ಎದುರುನೆ ಇಬ್ಬರು ಆರೋಪಿಗಳು ಬೈಕ್ ಮೇಲೆ ಬಂದು ATM ವ್ಯಾನ್ಗೆ ದುಡ್ಡು ತುಂಬುತ್ತಾ ಇರುವಾಗ ಅವ್ರ ಮೇಲೆ ದಾಳಿ ಮಾಡಿ ಫೈರಿಂಗ್ ಓಪನ್ ಮಾಡಿ ಒಬ್ಬರನ್ನ ಕೊಲೆ ಮಾಡಿರ್ತಾರೆ, ಇನ್ನೊಬ್ಬರನ್ನ ಗಾಯಗೊಂಡಿರ್ತಾರೆ. ವಿತ್ ಮನಿ ಒಂದು ಟ್ರಂಕ್ ಪೆಟ್ಟೆ ಸಮೇತ ಅವರು ಬೈಕ್ ಮೇಲೆನೆ ಪರಾರಿ ಆಗಿರ್ತಾರೆ. ತನಿಖೆ ಮುಂದುವರಿಯುತ್ತಾ ಇದೆ. ರಾಬರಿ ಅಂಡ್ ಮರ್ಡರ್ ಬಗ್ಗೆ ಈಗ 10 ಅನುಮಾನಗಳಿದೆ. ಏನು 10 ಅನುಮಾನಗಳು? ಈ ರೀತಿಯಾಗಿದೆ. ಇದು ಪೂರ್ವ ನಿಯೋಜಿತ ಅನ್ನುವಂಥ ಶಂಕೆ. ಬಟ್ ಅಲ್ಲಿ ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ. ಕಾರಣ ಗನ್ಮ್ಯಾನ್ 1 ಗಂಟೆ ತಡವಾಗಿ ಬರ್ತೀನಿ ಅಂದಿದ್ದು, ಆಮೇಲೆ ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಕರೆಕ್ಟ್ ಟೈಮಿಂಗ್ಗೆ ಸೆಟ್ ಮಾಡ್ಕೊಂಡಿರೋದು ಅದು ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಘಟನೆಯ ವೇಳೆ ಗನ್ಮ್ಯಾನ್ ಇರಲಿಲ್ಲ ಅಲ್ಲಿ. 1 ಗಂಟೆ ತಡವಾಗಿ ಬರುವ ಬಗ್ಗೆ ಮಾಹಿತಿಯನ್ನು ಗನ್ಮ್ಯಾನ್ ಕೊಟ್ಟಿದ್ರು ಅಂತ. ಗನ್ಮ್ಯಾನ್ ಇಲ್ಲದೆಯೂ ಕೂಡ ಹಣ ಡ್ರಾ ಮಾಡಿದ್ರು ಸಿಬ್ಬಂದಿ. ನಂಬಿಕೆ ದಿನ ಅಲ್ಲಿ ಮಾಡ್ಕೊಂಡು ಹೋಗಿ ಇಡ್ತಾರಲ್ಲ ಹಾಗೆ. ಈ ವೇಳೆಯೇ ದಾಳಿಯನ್ನು ದರೋಡೆಕೋರು ನಡೆಸ್ತಾರೆ. 1 ಗಂಟೆ ತಡ ಅಂತ ಗನ್ಮ್ಯಾನ್ ಈವರೆಗೂ ಕೂಡ ಪತ್ತೆ ಇಲ್ಲ. ಎಲ್ಲಿದ್ದಾರೆ ಗನ್ಮ್ಯಾನ್? ಅನುಮಾನ ಅಲ್ಲೂ ಬರುತ್ತೆ. ಈಗ ಅನುಮಾನದ ಹುತ್ತ ಗನ್ಮ್ಯಾನ್ ಸುತ್ತ ಇದೆ ಈಗ. ಇದರಲ್ಲಿ ರಾಜಕೀಯವಾಗಿ ಏನೇನು ಮಾತಾಡಿದ್ರೆ ಅಂತ ನೋಡ್ಬಿಡೋಣ ಅಲ್ವಾ? ಓಕೆ. ಈಗ ಅರೆಸ್ಟ್ ಆಗಿರುವಂಥ ದೃಶ್ಯವನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಈಗಷ್ಟೇ ಬರ್ತಾ ಇರುವಂತಹ ಮಾಹಿತಿ. ಇದು ಹೈದರಾಬಾದ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಬರ್ತಾ ಇದೆ. ರಾಬರಿ ಅಂಡ್ ಮರ್ಡರ್ ಹಿಂದೆ ಅನುಮಾನಗಳು ಈ ಕಡೆಗಿದೆ, ಆ ಕಡೆಗೆ ಅರೆಸ್ಟ್ ಮಾಡಿರೋದು ಅಂತ ಹೇಳಿ. ಬಟ್ ಇವನು ಅಂತ ಹೇಳ್ತಾ ಇದ್ದಾರೆ ಅದನ್ನ. ಬಟ್ ಅಲ್ಲಿ ಕಾಣಿಸ್ತಾ ಇದ್ದಿದ್ದು ಲಾಡ್ಜಲ್ಲಿ ಬಂದಂತ ಇಬ್ಬರನ್ನ ನೋಡಿದಾಗ ಈ ವ್ಯಕ್ತಿ ಆ ಥರ ಕಾಣಿಸ್ತಾ ಇರಲಿಲ್ಲ ಅಲ್ಲಿ. ಗೊತ್ತಿಲ್ಲ, ಈಗ ಹೊಸ ಹೊಸ ವಿಚಾರಗಳಲ್ಲಿ ಬರ್ತಾ ಇದೆ. ಅವನೇನಾ ಇವನು ಅಥವಾ ಅಲ್ವಾ? ನೋಡ್ತಾ ಇದ್ರೆ ನಾರ್ತ್ ಈಸ್ಟ್ ಥರ ಇದ್ದಾರೆ. ಆ ಕಡೆಯಿಂದ ಬಂದಿರೋರು ಈ ಕೃತ್ಯವನ್ನು ಎಸಗಿದ್ದಾರ? ಅವನೇನಾ ಇವನು ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಅರೆಸ್ಟ್ ಕೂಡ ಮಾಡಿದ್ದಾರೆ. ವಿಚಾರಣೆಯನ್ನು ಮಾಡಿದ ನಂತರ ಇದೆಲ್ಲವೂ ಕೂಡ ಬಹಿರಂಗವಾಗುತ್ತೆ. ಈಗ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿರುವಂತೆ ನಿಮಗೆ ಫೋಟೋ ಸಮೇತವಾಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀವಿ. ಬೀದರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಬರಿ ಅಂಡ್ ಮರ್ಡರ್ ಪ್ರಕರಣ ಏನಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಹೈದರಾಬಾದ್ನಲ್ಲೂ ಕೂಡ ಇದೇ ರೀತಿಯಾಗಿ ಏನೋ ಗುಂಡಿನ ದಾಳಿಯನ್ನು ನಡೆಸಕ್ಕೆ ಹೋಗಿದ್ದಾರೆ. ಅಲ್ಲಿ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ಬೀದರ್ನ ರಾಬರಿ ಮತ್ತು ಮರ್ಡರ್ ಪ್ರಕರಣ ರಾಜಕೀಯವಾಗಿಯೂ ಕೂಡ ಸದ್ದು ಮಾಡ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ತಳಪಾಯ ಕಚ್ಚಿದೆ. ರಾಜ್ಯವನ್ನು ತಮ್ಮ ಕಪಿಮುಷ್ಟಿಯಲ್ಲಿಟ್ಟುಕೊಳ್ಳಲು ದುಷ್ಟ ಶಕ್ತಿಗಳಿಗೆ ಈ ಸರ್ಕಾರ ಉತ್ತೇಜನ ಕೊಡ್ತಾ ಇದೆ. ಈ ಕಾರಣದಿಂದಾಗಿಯೇ ಮೇಲಿಂದ ಮೇಲೆ ಇಂತಹ ಕ್ರಿಮಿನಲ್ ಕೃತ್ಯಗಳು ನಡೀತಾ ಇದೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದರು. ಅಪರಾಧ ಮಾಡುವವರಿಗೆ ಯಾರದ್ದೇ ಭಯವಿಲ್ಲದಂತಾಗಿದೆ. ಇದರಿಂದ ಕರ್ನಾಟಕ ಜಂಗಲ್ ರಾಜ್ಯ ಆಗಿದೆ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ತಪ್ಪಿತಸ್ಥರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು, ಇಲ್ಲಾಂದ್ರೆ ಜನ ದಂಗೆ ಏಳ್ತಾರೆ ಅಂತ ಎಚ್ಚರಿಸಿದ್ದಾರೆ. ಈ ಮಧ್ಯೆ ಆರೋಪಿಗಳ ಪತ್ತೆಗೆ ಪೊಲೀಸರು ಕ್ರಮ ವಹಿಸಿದ್ದಾರೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ATM ಮಾಡಬೇಕಾದ್ರೆ ಏನೇನು ಇರಬೇಕು ಅಂತೇಳಿ ಗೈಡ್ಲೈನ್ಸ್ ಏನು ಕೊಡ್ತೀವಲ್ಲ, ಸೆಕ್ಯೂರಿಟಿ ಗೈಡ್ಲೈನ್ಸ್ ಕೊಟ್ಟಾಗ ಅದನ್ನು ಫಾಲೋ ಮಾಡಿದರೆ ಇವೆಲ್ಲ ಆಗೋದಿಲ್ಲ. ಇಂಥದ್ದೆಲ್ಲ ಘಟನೆಗಳು ನಡೆದ್ಬಿಡುತ್ತೆ. ಮೆಸೇಜು ಸ್ವಾಭಾವಿಕವಾಗಿ ಕೆಟ್ಟದಾಗ ಹೋಗುತ್ತೆ. ಅವ್ರ ಬ್ಯಾಕ್ಗ್ರೌಂಡ್ ಏನು, ಅವ್ರಿಗೂ ಏನಾದರೂ
ಹಣಕಾಸಿಂದು ವ್ಯವಹಾರ ಇತ್ತಾ ಇದೆಲ್ಲ ಡೀಟೇಲ್ಸ್ ಎಲ್ಲ ತೊಗೋಬೇಕಾಗತ್ತೆ. ಅದನ್ನು ಈಗ SP ಇದ್ದಾರೆ, SP ಇಂದ ಮಾಹಿತಿ ತೊಗೊಂಡು ಆಮೇಲೆ ಇದು ಮಾಡ್ತಾರೆ. ನೋಡಿ, ಬಹಳ ಇಂಪಾರ್ಟೆಂಟ್ ಈಗ ಯಾಕೆ ಈ ರೀತಿಯಾದಂಥ ವ್ಯವಸ್ಥೆಗಳಾಗ್ತಾ ಇದೆ. ನಾನು ಇಲ್ಲಿ ಸರ್ಕಾರದ್ದೇ ಬ್ಲೇಮು, ಸರ್ಕಾರನೇ ಇದಕ್ಕೆ ಹೊಣೆ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಕಾಂಗ್ರೆಸ್ ಇದಕ್ಕೆ ಜವಾಬ್ದಾರಿ ಇಲ್ಲಿ ಈ ಥರ ಎಲ್ಲ ಆಗ್ತಾ ಇದೆ ಅಂತ ಹೇಳಿ ನಾನು ಹೇಳಕ್ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಇದು ಸಿನಿಮಾ ಸ್ಟೈಲ್ನಲ್ಲಿ ಈ ಥರ ನಡೆದಿದೆ ಅಂತಂದಾಗ ಇದನ್ನ ಬೇರೆ ರೀತಿಯಲ್ಲಿ ಇನ್ನೊಂದು ದರೋಡೆನೋ ಇನ್ನೊಂದು ರಾಬ್ರಿನೋ ಅಂತ ನೋಡಕ್ ಹೋಗ್ಬೇಡಿ, ಆ ಥರ ನೋಡಕ್ ಹೋಗ್ಬೇಡಿ. ವ್ಯವಸ್ಥೆ ಏನಾಗ್ತಾ ಇದೆ ಅನ್ನುವಂಥದ್ದು ಒಂದ್ಸಲ ಯೋಚನೆ ಮಾಡಿ ಅಷ್ಟೇ. ನಾನು ಎಲ್ಲಾ ಪಕ್ಷಗಳಿಗೆ ಸೇರಿ ಹೇಳ್ತಾ ಇದ್ದೀನಿ. ಹಾಡು ಆಗ್ಲೇ ಯಾವುದೇ ಭಯ ಎಕ್ಸಾಕ್ಟ್ಲಿ. ರಾಜಕೀಯ ನಾಯಕರುಗಳು, ರಾಜಕೀಯ ಪಕ್ಷಗಳೇನಿದ್ದಾವೆ ಇದರಲ್ಲಿ ನೀವು ರಾಜಕೀಯವನ್ನ ಮಾಡೋದನ್ನ ಸ್ವಲ್ಪ ಬಿಡಿ. ನಾನು ರಾಜ್ಯದ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಆ ಥರ ಮಾತನಾಡಕ್ ಹೋಗ್ಬೇಡಿ. ನಿಮ್ಮ ರಾಜಕೀಯ ಬೇರೆದ್ರಲ್ಲಿ ಇಟ್ಕೊಳ್ಳಿ, ಇಂಥದ್ರಲ್ಲಿ ಬೇಡ. ಯಾಕೆ ಅಂತಂದ್ರೆ ಬಿಹಾರದಲ್ಲೂ ಇಂಥದ್ದೇ ಪ್ರಕರಣಗಳು ಆರಂಭದಲ್ಲಿ ಕಾಣಿಸಿಕೊಳ್ಳೋಕೆ ಶುರುವಾಗಿತ್ತು. ಹಗಲೇ ಬರೋದು, ದರೋಡೆಯನ್ನ ಮಾಡೋದು, ಕೊಲೆ ಮಾಡುವಂಥದ್ದು, ಸಣ್ಣ ಪುಟ್ಟದ್ದು ಬರ್ತಾ ಇತ್ತು. ಆಗ್ಲೂ ಕೂಡ ಬಿಹಾರ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಬಂತು. ಆಮೇಲೆ ಏನಾಗಿದ್ದದು, ಗೂಂಡಾ ರಾಜ್ಯ ಅಂತ ಕರೆಸ್ಕೊಳ್ಳೋಕೆ ಶುರುವಾಯಿತು. UPಯಲ್ಲೂ ಕೂಡ ಇಂಥ ಪ್ರಕರಣಗಳು ಬರ್ತಾ ಇದ್ದಿದ್ದು ಆರಂಭದಲ್ಲಿ. ಆಮೇಲೆ ಏನಾಯ್ತು, ಈಗಲೂ ಕೂಡ ಏನಾದರೂ ಘಟನೆಗಳು ನಡೆದ್ರೆ ಬಿಹಾರವನ್ನ ನಾವು ಮಾದರಿಯಾಗಿ ಇಟ್ಕೊಳ್ತೀವಿ. ಬಿಹಾರದ ರೀತಿಯಲ್ಲಿ ಗೂಂಡಾ ರಾಜ್ಯ ಅಂತ ಹೇಳಿ. ಕರ್ನಾಟಕ ಹಂಗಾಗೋದು ಬೇಡ. ಹಾಗಾಗಿ ಎಲ್ಲಾ ರಾಜಕೀಯ ನಾಯಕರುಗಳು ಒಂದು ವಿಮರ್ಶೆಯನ್ನ ಮಾಡ್ಕೊಳ್ಳಿ. ಯಾವತ್ತೂ ನಡೆದೇ ಇರುವಂತ ಇಂತಹ ಪ್ರಕರಣಗಳು ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು, ನಡೆದಿರಬಹುದು. ಆದ್ರೆ ಈ ರೀತಿಯಾಗಿ ಹಾಡಾಗ್ಲೇ ಬಂದ್ಬಿಟ್ಟು ಅಲ್ಲಿ ಶೂಟ್ ಮಾಡ್ಬಿಟ್ಟು ತಗೊಂಡು ಹೋಗ್ತಾರೆ ಅಂತ ಫಿಲ್ಮಲ್ಲಿ ಇದ್ದಂಗಿದೆ ಅದು. ಅದನ್ನ ಆ ಥರ ನೋಡ್ಕೊಳ್ಳಾರ್ದೇನೆ ವಿಮರ್ಶೆ ಮಾಡ್ಕೊಳ್ಳಿ. ಯಾಕೆ ಹಿಂಗಾಗ್ತಾ ಇದೆ, ಏನು ಮಾಡಬೇಕು. ಇಷ್ಟು ದಿನ ಹಸುಗಳನ್ನು ಕಳ್ಳತನ ಮಾಡ್ತಾ ಇದ್ರು, ಈ ಕೆಚ್ಚಲನ್ನ ಕೊಯ್ಯೋದಾಗ್ತಾ ಇದೆ, ಬಾಲ ಕಟ್ ಮಾಡೋದಾಗ್ತಾ ಇದೆ, ಕಾಲ್ ಕಟ್ ಮಾಡೋದಾಗ್ತಾ ಇದೆ. ಈ ಮನಸ್ಥಿತಿಗೆ ಬರ್ತಾ ಇದ್ದಾರೆ. ಏನಾಗ್ತಾ ಇದೆ ಹಾಗಿದ್ದಾಗ ಒಂದು ಆತ್ಮವಿಮರ್ಶೆಯನ್ನ ಮಾಡ್ಕೊಳ್ಬೇಕು. ಈ ಕಡೆ ಗನ್ ಹಿಡ್ಕೊಂಡು ಬರ್ತಾರೆ. ಏನಾಗ್ತಾ ಇದೆ, ಸಮಥಿಂಗ್ ಇಸ್ ರಾಂಗ್ ಅನ್ನುವಂಥದ್ದಂತೂ ಸ್ಪಷ್ಟವಾಗಿ ಕಾಣಿಸಿಕೊಳ್ತಾ ಇದೆ. ಏನೋ ನಡೀತಾ ಇದೆ ಇಲ್ಲಿ ಅಂತ ಹೇಳಿ. ಹಾಗಾಗಿ ಪಕ್ಷಗಳು ಈ ವಿಚಾರದಲ್ಲಿ ಬಹಳ 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 ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಯಾವ ಮಾಡೆಲ್ ಸೆಟ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಯೋಚನೆ ಮಾಡ್ಕೊಳ್ಳಿ. ನಾಳೆ ಕೆಟ್ಟ ಹೆಸರು ಬರಬಾರ್ದು ರಾಜ್ಯದ ಹಿತದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ಸೊ ಈ ವಿಚಾರದಲ್ಲಿ ಏನು ಮಾಡ್ತೀರಾ, ರಾಜಕೀಯ ಪಕ್ಷಗಳು ಅಧಿಕಾರದಲ್ಲಿರುವಂಥವ್ರನ್ನ ಟೀಕೆ ಮಾಡೋದು, ಅವರು ಹಿಂಗಾಯ್ತು ಹಂಗಾಯ್ತು ಇವೆಲ್ಲ ಬಿಟ್ಬಿಡಿ. ಒಂದು ವಿಮರ್ಶೆಯನ್ನ ಮಾಡ್ಕೊಳ್ಳಿ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ. ನಾಳೆ ಕಂಟ್ರೋಲಿಗೆ ಸಿಗದೆ ಇರೋ ರೀತಿಯಲ್ಲಿ ಇದು ಹೊರಟು ಹೋಗ್ಬಿಡುತ್ತೆ. ಅದಕ್ಕೆ ಅವಕಾಶವನ್ನ ಕೊಡಬೇಡಿ. ಇನ್ನು ಹೊಸ ವರ್ಷದ ಆರಂಭದಲ್ಲಿಯೇ ಇಸ್ರೋ ಈಗ ಸೈಫ್ ಅಲಿ ಖಾನ್ ಮೇಲೆ ಓಕೆ, ಸೈಫ್ ಅಲಿ ಖಾನ್ ಹೋಗ್ಬಿಡೋಣ. ಓಕೆ, ಡನ್. ಸೊ ಅದು ಮಹಾರಾಷ್ಟ್ರದಲ್ಲಿ ಆಗಿರುವಂತ ಬೆಳವಣಿಗೆ. ಇದು ಕರ್ನಾಟಕದಲ್ಲಿ ಬೀದರಲ್ಲಾಗಿತ್ತು. ಸೊ ಬಾಲಿವುಡ್ನ ಮಂದಿ ನೆಲೆಸಿರುವಂತ ಮುಂಬೈನ ಪ್ರತಿಷ್ಠಿತ ಪ್ರದೇಶ ಬಾಂದ್ರಾದಲ್ಲಿ ಅನೂಹ್ಯ ಘಟನೆ ಒಂದು ನಡೆದಿದೆ. ಊಹೆಗೂ ಮೀರಿದಂತ ಘಟನೆ ಇದು. ಹೇಗೆ, ಭಾರಿ ಭದ್ರತಾ ಲೋಪವೊಂದು ನಡೆದಿದೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಮಾರಣಾಂತಿಕ ದಾಳಿ ನಡೆದಿದೆ. ಇವತ್ತು ನಸುಕಿನ ಜಾವ ನಟ ಸೈಫ್ ಅಲಿ ಖಾನ್ ಮನೆ ಮೇಲೆ ಹೋಗ್ತಾನೆ, ದೋಚೋಕೆ ದುಷ್ಕರ್ಮ ಯತ್ನವನ್ನು ಮಾಡಿದಾನಂತೆ. ಇದನ್ನು ತಡೆಯೋಕೆ ಅಲ್ಲಿನ ಜನ ಎಲ್ಲ ನೋಡಿದ್ದಾರೆ. ಬಟ್ ನಟನ ಮೇಲೇನೆ ಈಗ ಚೂರಿಯಿಂದ ದಾಳಿ ನಡೆಸಿ ಎಸ್ಕೇಪ್ ಆಗಿದ್ದಾನೆ. ನಟ ಸೈಫ್ ದೇಹದಲ್ಲಿ 6 ಗಾಯಗಳಾಗಿವೆ ಅಂತೆ. ಸೈಫ್ ಕುತ್ತಿಗೆ ಮತ್ತು ಬೆನ್ನಿನ ಆಳಕ್ಕೆ ಚಾಕು ಇಳಿದ ಗುರುತಿದೆ. ಬೆನ್ನು ಹುರಿಗೆ ತೀವ್ರ ಗಾಯವಾಗಿದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ತಕ್ಷಣವೇ 3 ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗಿದೆ. ಸದ್ಯ ಸೈಫ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ವೈದ್ಯರು ಹೇಳಿದ್ದಾರೆ. ಆಸ್ಪತ್ರೆಯಲ್ಲಿ ಪತ್ನಿ ಕರೀನಾ ಸೇರಿ ಬಂಧು ಮಿತ್ರರೆಲ್ಲ ಬೀಡುಬಿಟ್ಟಿದ್ದಾರೆ. ಈ ಭಯಾನಕ ಘಟನೆಯಿಂದ ಇಡೀ ಬಾಲಿವುಡ್ ಶಾಕ್ ಆಗಿದೆ. ನಟಿ ಆಲಿಯಾ ಭಟ್, ನಟ ರಣಬೀರ್ ಕಪೂರ್ ಸೇರಿ ಹಲವರು ಆಸ್ಪತ್ರೆಗೆಲ್ಲ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಣೆಯನ್ನ ಮಾಡಿದ್ದಾರೆ. ಪ್ರಕರಣ ಸಂಬಂಧ 3 ಶಂಕಿತರನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರಂತೆ. ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಸೈಫ್ ಅಲಿ ಖಾನ್ ನಿವಾಸಕ್ಕೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕ್ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಮಾಹಿತಿ ಪ್ರಕಾರ 2 ಗಂಟೆ ಸುಮಾರಿಗೆ ಎಮರ್ಜೆನ್ಸಿ ಡೋರ್ ಮೂಲಕ ಸೈಫ್ ಮನೆಗೆ ಕಳ್ಳ ಕಾಲಿಟ್ಟಿದ್ದಂತೆ. ಸೈಫ್ ಪುತ್ರ ಜಹಾಂಗೀರ್ ಕೊಠಡಿಗೆ ಕಳ್ಳ ನುಗ್ಗಿದ್ದ. ಇದನ್ನು ನೋಡಿ ಅಲ್ಲಿರುವಂಥ ಕೆಲಸದವರು ಕಿರ್ಚಿದ್ರೆ ಆಗ ಕಳ್ಳ ಕಿರ್ಚಬೇಡ ಅಂತ ಬೆದರಿಕೆ ಹಾಕಿ 1 ಕೋಟಿ ಬೇಡಿಕೆ ಇಟ್ಟಿದ್ದಂತೆ. ತದನಂತರ ಸೈಫ್ ಅವರು ಅಲ್ಲಿಗೆ ಹೋಗಿದ್ದಾರೆ. ಇಬ್ಬರ ನಡುವೆ ಒಂದಿಷ್ಟು ಜಟಾಪಟಿ ಆಗಿದೆ ಅಂತಿದ್ದಾರೆ. ಅವಾಗ ಚಾಕುವಿಂದ ಇರಿದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅಂತಿದ್ದಾರೆ. ಸೊ ಹಾಗಿದ್ದಾಗ ನಸುಕಿನ ಜಾವ ಆಗಿದ್ದಾದ್ರೂ ಏನು ಅಲ್ವಾ, ನೀವೇ ನೋಡಿ. ಬಾಂದ್ರಾದ ಸದ್ಗುರು ಶರಾನ್ ಅಪಾರ್ಟ್ಮೆಂಟ್ನ ಸೈಫ್ ಅಲಿ ಖಾನ್ ನಿವಾಸಕ್ಕೆ ಈ ಆಗಂತುಕ ನುಗ್ಗಿದ್ದಾನೆ. ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ನಸುಕಿನ ಜಾವ 2:30 ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಮನೆಗೆ ಆತ ಆ ಕ್ಷಣಕ್ಕೆ ಬಂದಿರೋದ್ರ ಬಗ್ಗೆ ಯಾವ ದಾಖಲೆಗಳು CCTVಯಲ್ಲಿ ಸಿಗ್ತಾ ಇಲ್ಲ. ಯಾವಾಗಲೂ ಮೊದಲೇ ಬಂದಿರಬೇಕು ಅನ್ನೋ ಅನುಮಾನ ಕೂಡ ಇದೆ. ಕಳ್ಳ ಕಳವು ಮಾಡುವಾಗ ಎಚ್ಚೆತ್ತ ಸೈಫ್ ಸಿಬ್ಬಂದಿ ತಡೆಯಲು ಯತ್ನವನ್ನ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಸ್ವಲ್ಪ ಚೀರಾಟ, ಜೋರ್ ಗಲಾಟೆ ಎಲ್ಲ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಸೈಫ್ ನಿದ್ರಾ ಸ್ಥಿತಿಯಲ್ಲಿದ್ರು. ಅವರು ಎದ್ದು ಬಂದು ನೋಡಿದ್ದಾರೆ ಏನಾಗಿದೆ ಅಂತ. ಅಷ್ಟೊತ್ತಿಗಾಗಲೇ ಈ ವ್ಯಕ್ತಿ ಏನಿದ್ದಾನೆ ಅವನು ಜೋರಾಗಿ ಅವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗ್ತಾನೆ. ಕಳ್ಳನನ್ನು ತಡೆಯಲು ಯತ್ನಿಸಿದಂತಹ ಸಂದರ್ಭದಲ್ಲಿ ಚಾಕು ಇರುತ್ತಕ್ಕೆ ಒಳಪಟ್ಟಿದ್ದಾರೆ. 6 ಕಡೆಗಳಲ್ಲಿ ಅವರಿಗೆ ಗಾಯ ಆಗಿದೆ. 1-2 ಕಡೆಗಳಲ್ಲಿ ಡೀಪ್ ಆಗಿ
ಚಾಕು ಇರ್ತಾ ಆಗಿದ್ದು ಅದನ್ನ ಈಗ ಆಸ್ಪತ್ರೆಯಲ್ಲಿ ತಪಾಸಣೆ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಕಾರ್ ರೆಡಿ ಇರಲಿಲ್ವಂತೆ. ಆ ಕಾರ್ ಚಾಲಕರು ಕೂಡ ಅವರು ಬೆಳಗ್ಗೆ ಬರ್ತಾರೆ ಮತ್ತು ಆ ಟೈಮಲ್ಲಿ ಕಾರ್ ಚಾಲಕರು ಇರಲಿಲ್ಲ ಅಂತ ಅವರ ಪುತ್ರ ಏನಿದ್ದಾನೆ, ಮೊದಲನೇ ಪತ್ನಿಯ ಮಗ, ಸೊ ಅವರು ಆಟೋದಲ್ಲಿ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಯಾಕೆ ಅಷ್ಟೊಂದೆಲ್ಲ ದುಬಾರಿ ಕಾರ್ಗಳಿದ್ರು ಆಟೋದಲ್ಲಿ ಆ ಸಂದರ್ಭದಲ್ಲಿ ಕರ್ಕೊಂಡು ಹೋದ್ರು ಅಂತ ಪ್ರಾಥಮಿಕವಾಗಿ ಪೊಲೀಸರಿಗೂ ಕೂಡ ಅನುಮಾನ ಮೂಡಿತ್ತು. ಅದಾದ ನಂತರದಲ್ಲಿ ಅವರೇ ಹೇಳಿದ್ದಾರೆ, ಕಾರ್ ಚಾಲಕ ಇರಲಿಲ್ಲ, ನಮಗೆ ಬೇರೆ ಆಪ್ಷನ್ ಇರಲಿಲ್ಲ, ಆಟೋ ಕೂಡ ರೆಡಿ ಇತ್ತು, ಹಾಗಾಗಿ ನಾವು ಕರ್ಕೊಂಡು ಹೋದ್ವಿ ಅಂತ. ಇನ್ನು ಒಂದು ಘಟನೆ 10 ಅನುಮಾನಗಳಿಗೂ ಕೂಡ ಕಾರಣ ಆಗಿದೆ. ಹೇಗೆ? ನಟ ಸೈಫ್ ಮನೆ ಇರುವುದು 12ನೇ ಫ್ಲೋರ್ನಲ್ಲಿ. ಬಿಗಿ ಭದ್ರತೆಯ ಸೈಫ್ ಮನೆಗೆ ಕಳ್ಳ ನುಗ್ಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಸೈಫ್ ಒಬ್ಬ ಸಿನಿಮಾ ನಟ ಮಾತ್ರ ಅಲ್ಲ, ಆತ ರಾಜವಂಶಸ್ಥ ಕುಡಿ ಕೂಡ. ಹೇಳಿ ಕೇಳಿ ಅವರ ಮನೆಯ ಭದ್ರತೆಯ ಬಗ್ಗೆ ಏನು ಹೇಳಬೇಕಾಗಿಲ್ಲ ಹೇಗಿರುತ್ತೆ ಅಂತ. ಇಷ್ಟೆಲ್ಲ ಭದ್ರತೆ ಇದ್ರೂ ಕೂಡ ಆ ಕಳ್ಳ ಬಂದದ್ದಾದ್ರೂ ಹೇಗೆ? ನಿಜಕ್ಕೂ ಕೂಡ ಆತ ಕಳ್ಳತನಕ್ಕೆ ಬಂದಿದ್ನ ಅಥವಾ ಅವರ ಮೇಲೆ ಹತ್ಯೆ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನೇ ಇಟ್ಕೊಂಡು ಬಂದಿದ್ನ? ಇದೇನು ಸುಪಾರಿನ ಏನು? ಪ್ರಶ್ನೆಗಳಂತೂ 10 ಮೂಡ್ತಾ ಇದೆ. ನಿನ್ನೆ ಸಂಜೆಯೇ ಸೈಫ್ ಮನೆಗೆ ನುಗ್ಗಿ ಅವಿತುಕೊಂಡಿದ್ನ ಅನ್ನುವಂತಹ ಪ್ರಶ್ನೆ ಈಗ ಪೊಲೀಸರ ತಲೆಗೆ ಹೊಕ್ಕಿದೆ. ಸೈಫ್ ಮನೆಯ ಸಿಬ್ಬಂದಿಯ ಪೈಕಿ ಯಾರೋ ಒಬ್ರು ಕೈ ಜೋಡಿಸಿರಬಹುದು, ಆ ಕಾರಣಕ್ಕೆ ಆತ ಒಳಗೆ ಬಂದು ಸೇರ್ಕೊಂಡಿರಬಹುದು, ಆ ನಂತರದಲ್ಲಿ ಅಟ್ಯಾಕ್ ಮಾಡಿರಬಹುದು ಅಂತ ಸೈಫ್ ಮನೆಯ ಸಿಸಿಟಿವಿಗಳನ್ನ ಜಾಲಾಡ್ತಾ ಇರುವಂತಹ ಪೊಲೀಸರಿಗೆ ಕಳ್ಳರ ಮೂವ್ಮೆಂಟ್ ಬಗ್ಗೆ ಒಂದಷ್ಟು ಕೂಡ ಇನ್ಫಾರ್ಮೇಶನ್ ಲಭ್ಯವಾಗಿಲ್ಲ. ಅಪಾರ್ಟ್ಮೆಂಟ್ನ 6ನೇ ಫ್ಲೋರ್ ಸಿಸಿಟಿವಿ ಕಳ್ಳನ ಚಲನವಲನ ಲಭ್ಯವಾಗಿದೆಯಂತೆ. ಈ ಘಟನೆ ಹಿಂದೆ ಗ್ಯಾಂಗ್ಸ್ಟರ್ ಬಿಷ್ಣೋಯ್ ಪಾತ್ರ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ನಾವು ಬಿಷ್ಣೋಯ್ ಗ್ಯಾಂಗ್ ಇದು ನನ್ನದೇ ಕೃತ್ಯ ಅಂತ ಎಲ್ಲಿವರೆಗೂ ಹೇಳಿಲ್ಲ. ಯಾಕಂದ್ರೆ ಈ ಹಿಂದೆ ಬಹಳಷ್ಟು ನಟರ ಮೇಲೆ ಅಟ್ಯಾಕ್ ಆದಾಗ ನನ್ನ ಟೀಮ್ನ ಕೃತ್ಯ ಇದು ಅಂತ ಆತ ಬಹಿರಂಗವಾಗಿ ಒಪ್ಕೊಂಡಿದ್ದ. ಬಟ್ ಇಲ್ಲಿವರೆಗೂ ಆ ಥರದ್ದು ಯಾವುದು ಕೂಡ ಲಭ್ಯವಾಗಿಲ್ಲ. ಬಟ್ ಸಹಜವಾಗಿಯೇ ಈಗ ರಾಜಕೀಯಕ್ಕೆ ಇದು ಜಟಾಬಟಿಗೆ ನಾಂದಿ ಆಡೋಗ್ಬಿಟ್ಟಿದೆ. ನಾನು ಹೇಳ್ತಾ ಇದ್ನಲ್ಲ, ರಾಜ್ಯದಲ್ಲಿ ಆ ರೀತಿಯಾಗಿ ರಾಜಕೀಯ ಮಾಡಕ್ ಹೋಗ್ಬೇಡಿ ಅಂತೇಳಿ. ಈಗ ಅಲ್ಲೂ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ. ಸೊ ನಟ ಸೈಫ್ ಅಲಿ ಖಾನ್ ಮೇಲಿನ ದಾಳಿ ವಿಚಾರವಾಗಿ ಸಹಜವಾಗಿ ರಾಜಕೀಯ ಕೂಡ ಈಗ ಶುರುವಾಗಿದೆ. ಮಹಾಯುತಿ ಆಡಳಿತದಲ್ಲಿ ಶಾಂತಿ ಸುವ್ಯವಸ್ಥೆ ಕುಸಿದು ಬಿಟ್ಟಿದೆ ಅಂತ ಉದ್ಧವ್ ಶಿವಸೇನೆ ನಾಯಕ ಪ್ರಿಯಾಂಕಾ ಚತುರ್ವೇದಿ ಆರೋಪಿಸಿದ್ದಾರೆ. ಮುಂಬೈನಲ್ಲಿ ಸರಣಿ ದಾಳಿಗಳು ನಡೀತಾ ಇದೆ. ಫಡ್ನವೀಸ್ ಸರ್ಕಾರ ತಲೆಕೆಡಿಸಿಕೊಳ್ತಾ ಇಲ್ಲ. ನಟ ಸೈಫ್ರಂತ ಸೆಲೆಬ್ರಿಟಿಗಳಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಇನ್ನು ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಏನಾಗಬೇಡ ಅಂತ ಪ್ರಿಯಾಂಕಾ ಚತುರ್ವೇದಿ ಈಗ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸರ್ಕಾರದ ಉದಾಸೀನತೆಯಿಂದ ಪಾತಕಿಗಳಿಗೆ ಭಯ ಇಲ್ಲದಂತಾಗ್ಬಿಟ್ಟಿದೆ. ಈ ಬೆಳವಣಿಗೆ ಕಳವಳಕಾರಿ ಅಂತ ಎನ್ಸಿಪಿ ಹೇಳಿಕೊಂಡಿದೆ. ಮುಂಬೈನಲ್ಲಿ ದಿನೇ ದಿನೇ ಹಿಂಸಾಚಾರ, ಕಳ್ಳತನ ಪ್ರಕರಣಗಳು ಎಲ್ಲ ಹೆಚ್ಚುತ್ತಾ ಇವೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದೆ. ಇದಕ್ಕೆ ಮಹಾಯುತಿ ಸರ್ಕಾರದ ಬಳಿ ಉತ್ತರ ಇಲ್ಲ ಅಂತ ಕಾಂಗ್ರೆಸ್ ಈಗ ವಾಗ್ದಾಳಿ ನಡೆಸಿದೆ. ಆದರೆ ಈ ಆರೋಪಗಳನ್ನು ಮಹಾಯುತಿ ಅಲ್ಲಗಳೆದಿದೆ. ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ, ಮುಂಬೈ ಸೇಫ್ ಆಗಿದೆ ಅಂತ ಸಿಎಂ ದೇವೇಂದ್ರ ಫಡ್ನವೀಸ್ ಹೇಳಿದ್ರು. ನೋಡಿ, ಅದೇ ಇಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕಿದೆ ಇವಾಗ ದಿವ್ಯಾ, ಅಲ್ವಾ? ಅಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಎರಡು ಕಡೆನೂ ರಾಜಕೀಯ ನಡೀತಾ, ಎರಡು ಕಡೆನೂ ರಾಜಕೀಯ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡುತ್ತೆ, ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಮೇಲೆ ಆರೋಪ ಮಾಡುತ್ತೆ. ಇಲ್ಲಿ ಕಾಂಗ್ರೆಸ್ ಏನ್ ಕೇಳ್ತಾ ಇದೆ? ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ದಿನೇ ದಿನೇ ಹಿಂಸಾಚಾರ, ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಾ ಇವೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ರಿವರ್ಸ್ ಸೈಡ್ ಅಲ್ಲಿ ಕರ್ನಾಟಕದಲ್ಲಿ ಇದನ್ನೇ ಕೇಳಿದ್ರೆ ಉತ್ತರ ಏನ್ ಕೊಡುತ್ತೆ ಕಾಂಗ್ರೆಸ್? ಇಲ್ಲ, ಪೊಲೀಸರು ಅವ್ರ ಕೆಲಸ ಮಾಡ್ತಿದ್ದಾರೆ, ಎಲ್ಲವೂ ಕರೆಕ್ಟ್ ಆಗಿದೆ. ಯಾವುದೋ ಒಂದು ಘಟನೆಯಿಂದ ಕಾನೂನು ಸುವ್ಯವಸ್ಥೆ ಅನ್ನಕ್ಕಾಗತ್ತಾ ಅಂತ ಹೇಳಿ. ಎಕ್ಸಾಕ್ಟ್ಲಿ, ಕ್ರೈಮ್ ಅನ್ನ ಕ್ರೈಮ್ ರೀತಿಯಲ್ಲಿ ನೋಡಿ ಏನ್ ಮಾಡಕ್ಕಾಗತ್ತೆ? ಈಗ ಸೈಫ್ ಅಲಿ ಖಾನ್ ಹೌದು ಆಯ್ತು, ಅಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಪೊಲೀಸರೇನು ಅವ್ರ ಮನೆ ಮುಂದೆ ಹೋಗಿ ಕೂತ್ಕೊಳ್ಳೋಕ್ಕಾಗತ್ತಾ? ಇಲ್ಲ, ಅವ್ರ ಮೇಲೆ ಏನಾದರೂ ಒಂದಿಷ್ಟು ಬೆದರಿಕೆಗಳಿದೆ ಅಂತಂದಾಗ ಭದ್ರತೆಯನ್ನು ಕೊಡೋ ನಿಟ್ಟಿನಲ್ಲಿ ಇರುತ್ತೆ. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಹಿಂಗೆ ಹೋಗ್ಬಿಟ್ಟು ಪೊಲೀಸರು ಅವ್ರ ಮುಂದೆ ಡೋರಲ್ಲಿ ಕೂತ್ಕೊಳ್ಳೋಕ್ಕಾಗತ್ತಾ? ಏನಾಗಿದೆ ಏನಿಲ್ಲ, ಈಗ ತನಿಖೆ ಮೂಲಕವಾಗಿ ಆಗ್ಬೇಕಾಗಿದೆ. ಈಗ ಸಲ್ಮಾನ್ ಖಾನ್ ವಿಚಾರದಲ್ಲಿ ಒಂದಿಷ್ಟು ದಾಳಿ ನಡೆದಿತ್ತು. ಆ ವಿಚಾರದಲ್ಲಿ ಭದ್ರತೆಯನ್ನು ಕೊಡಬೇಕಾಗಿತ್ತು, ಭದ್ರತೆಯನ್ನ ಕೊಟ್ಟಿದ್ರು. ಕರೆಕ್ಟ್, ಇವ್ರ ಹೆಸರಲ್ಲೂ ಇದೆ, ಇಲ್ಲ ಅಂತ ಹೇಳಿ. ಬಟ್ ಥ್ರೆಟ್ ಏನಾದ್ರೂ ಬರಬೇಕಲ್ಲ. ಬಂದಿದೆ, ಸೈಫ್ ಅಲಿಗೂ ಬಂದಿದೆ ಹಿಂದೆ, ಬಹಳಷ್ಟು ಬಾರಿ. ಹಿಂದೆ ಅಲ್ಲ, ಈಗ ಹೇಳ್ತಾ ಇರುವಂತದ್ದು. ಈಗ ಥ್ರೆಟ್ ಬಂದಿದ್ರೆ ಪೊಲೀಸರು ಭದ್ರತೆಯನ್ನ ಕೊಡ್ತಾ ಇದ್ರು. ಇಲ್ಲ, ಅವರಾದ್ರೂ ನಂಗೆ ಭದ್ರತೆ ಕೊಡಿ ಅಂತ ಕೇಳ್ಕೊಳ್ಬೇಕಾಗಿತ್ತು. ಈಗ ಯಾರೋ ಒಬ್ಬನು ಬಂದು ಅವ್ನ ಅಪಾರ್ಟ್ಮೆಂಟು ಅಂತಂದ್ರೆ ಸಾಮಾನ್ಯವಾಗಿ ಹೊರಗಡೆ ಸೆಕ್ಯೂರಿಟಿ ಇರ್ತಾನೆ, ಹೌದು, ಒಳಗಡೆ ಹೋಗ್ಬೇಕು ಅಂದ್ರೆ ಇನ್ನೇನಿರುತ್ತೆ? ಇನ್ನು ಹೊಸ ವರ್ಷದ ಆರಂಭದಲ್ಲಿಯೇ ಇಸ್ರೋ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಸ್ಪೇಡೆಕ್ಸ್ ಮಿಷನ್ ಭಾಗವಾಗಿ ಡಿಸೆಂಬರ್ 30ರಂದು ಭೂಕಕ್ಷೆಗೆ ಕಳಿಸಿದ 2 ಉಪಗ್ರಹಗಳನ್ನು ಯಶಸ್ವಿಯಾಗಿ ಅಂತರಿಕ್ಷದಲ್ಲಿ ಅನುಸಂಧಾನ ಮಾಡಿದೆ. ಈ ಮೂಲಕ ಡಾಕಿಂಗ್ ಘನತೆ ಸಾಧಿಸಿದ ಜಗತ್ತಿನ 4ನೇ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಅಮೆರಿಕ, ಚೀನಾ, ರಷ್ಯಾ ಸಾಲಿಗೆ ಭಾರತವು ಕೂಡ ಸೇರ್ಪಡೆಗೊಂಡಿದೆ. 2 ವಾರಗಳ ಅಂತರದಲ್ಲಿ ಡಾಕಿಂಗ್ಗೆ 3 ಬಾರಿ ನಡೆಸಿದ ಪ್ರಯತ್ನ ಫಲ ಕೊಟ್ಟಿರಲಿಲ್ಲ. ಆದರೆ 4ನೇ ಬಾರಿ ಇಸ್ರೋ ವಿಜ್ಞಾನಿಗಳ ಪ್ರಯತ್ನಕ್ಕೆ ಫಲ ಸಿಕ್ತು. ಮೊದಲಿಗೆ 2 ಉಪಗ್ರಹಗಳನ್ನು 15 ಮೀಟರ್ ಸನಿಹಕ್ಕೆ ತರಲಾಯಿತು, ನಂತರ 3 ಮೀಟರ್ಗೆ ಕುಗ್ಗಿಸಲಾಯಿತು. ಅಲ್ಲಿಯೇ ಡಾಕಿಂಗ್ ಪ್ರಕ್ರಿಯೆ ಮೂಲಕ 2ನ್ನ ಯಶಸ್ವಿಯಾಗಿ ಅನುಸಂಧಾನ ಮಾಡಲಾಯಿತು. ಈ ಬೆನ್ನಲ್ಲೇ ಇಸ್ರೋ ವಿಜ್ಞಾನಿಗಳು ಸಂಭ್ರಮಿಸಿದ್ದಾರೆ. ಇದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಶ್ರಮಿಸಿದ ತಜ್ಞರಿಗೆ, ಕೋಟಿ ಭಾರತೀಯರಿಗೆ ಇಸ್ರೋ ಅಭಿನಂದನೆಯನ್ನ ಸಲ್ಲಿಸಿದೆ. ರಾಷ್ಟ್ರಪತಿ, ಪ್ರಧಾನಿ ಮೋದಿ ಸೇರಿ ಗಣ್ಯರು ಈ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ.
ಇನ್ನು ಇಸ್ರೋ ಡಾಕಿಂಗ್ ವಿಕ್ರಮ ಏನೆಲ್ಲ ಪ್ರಯೋಜನ ಅನ್ನುವಂಥದ್ದನ್ನ ನೋಡೋಣ. ಅವತ್ತು ಕೂಡ ಹೇಳಿದ್ವಿ ನಿಮಗೆ, ಅಂತರಿಕ್ಷ ಕೇಂದ್ರದಂತಹ ಭಾರಿ ನಿರ್ಮಾಣಗಳಿಗೆ ಇದು ಸಹಕಾರಿಯಾಗುತ್ತೆ. ಡಾಕಿಂಗ್ ಮೂಲಕವೇ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ನಿರ್ಮಾಣವನ್ನು ಮಾಡ್ತಾರೆ. ಭಾರತ ಸಹ ಪ್ರತ್ಯೇಕ ಬಾಹ್ಯಾಕಾಶ ನಿಲ್ದಾಣ ಹೊಂದುವಂತ ಕನಸನ್ನು ಇಟ್ಕೊಂಡಿದೆ. ಡಾಕಿಂಗ್ ಪ್ರಕ್ರಿಯೆ ಯಶಸ್ಸು ಇದರ ಮೊದಲ ಹೆಜ್ಜೆ ಆಗಲಿದೆ. ಮಾನವ ಸಹಿತ ಅಂತರಿಕ್ಷ ಯಾತ್ರೆ, ಗಗನಯಾನಕ್ಕೆ ಇದು ಅನುಕೂಲ ಆಗುತ್ತೆ. ಕಕ್ಷೆಯಲ್ಲಿ ಉಪಗ್ರಹ ರಿಪೇರಿ, ಇಂಧನ ಭರ್ತಿಗೂ ಕೂಡ ಇದು ಅನುಕೂಲವಾಗುತ್ತೆ. ಅವತ್ತು ಕೂಡ ಹೇಳಿದೆ ನಿಮಗೆ, ಒಂದು ಎಕ್ಸಾಂಪಲ್ ಕೊಟ್ಕೊಂಡ್ರು. 2 ಟ್ರೈನ್ ಬೋಗಿ ರೈಲ್ವೆಯಲ್ಲಿ ಹತ್ತುವಂಥವರಿಗೆ ಹೇಗೆ ಅನ್ನೋದು ಗೊತ್ತಾಗುತ್ತೆ. ಒಂದು ರೈಲ್ ಬೋಗಿಗಳನ್ನು ನಿಲ್ಲಿಸ್ಕೊಂಡಾಗ ಒಂದು ಬೋಗಿಯನ್ನು ತಂದು ಇನ್ನೊಂದು ಕಡೆಗೆ ಜಾಯಿಂಟ್ ಹೇಗೆ ಮಾಡ್ತಾರೋ ಹಾಗೆ ಇದು ಕೂಡ ಪ್ರಕ್ರಿಯೆ. ಫಾಸ್ಟಾಗಿ ಮಾಡೋಕ್ಕಾಗಲ್ಲ, ಹಾಗಾಗಿ ಸ್ಲೋ ಆಗಿನೇ ಅದನ್ನು ಜಾಯಿಂಟ್ ಮಾಡ್ತಾರೆ. ಇದೊಂದು ರೀತಿಯಾಗಿ ನಿಲ್ದಾಣದ ರೀತಿಯಲ್ಲಿ. ಯಾಕೆ ಅಂತಂದರೆ ನಾಳೆ ನಮಗೆ ಮಾನವ ಸಹಿತವಾಗಿ ಚಂದ್ರನ ಮೇಲೆ, ಮಂಗಳನ ಮೇಲೆ ಹೋಗುವಂಥ ಪ್ರಯೋಗಗಳಾಗಬೇಕು ಅಂತಂದರೆ ಒಂದೆಲ್ಲಾದ್ರೂ ಲ್ಯಾಂಡ್ ಬೇಕಲ್ವಾ. ಸೊ ಹಾಗೆ ಲ್ಯಾಂಡಿಂಗಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕೆ ಒಂದಿಷ್ಟು ಜಾಗ ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಒಂದು ನಿಲ್ದಾಣದ ರೀತಿಯಲ್ಲಿ ಇದನ್ನು ಮಾಡ್ಕೊಳ್ತಾ ಇದ್ದಾರೆ. ಮುಂದೆ ಇದು ಪ್ರಯೋಜನ ಆಗುತ್ತೆ. ಈಗ ಪ್ರಾಯೋಗಿಕ ಹಂತದಲ್ಲಿ ಇದನ್ನು ಮಾಡ್ಕೊಂಡಿದ್ದಾರೆ. ಈಗಲೇ ನಿಲ್ದಾಣ ಆಗ್ಬಿಡ್ತಾ ಅಲ್ಲ, ಇದು ಪ್ರಯೋಗಾರ್ಥಕವಾಗಿ ಮಾಡಿರೋದು. ನಾಳೆ ನಿಲ್ದಾಣದ ರೂಪದಲ್ಲಿ ಇದನ್ನು ಹೇಗೆ ನಾವು ಮಾಡ್ಕೊಳ್ಬಹುದು ಅಂತ ಯೋಚನೆಯನ್ನು ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾರೆ.